ನಿಯಂತ್ರಣ ಇಲ್ಲದ ಆಡಳಿತ, ಬಹಳಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ಈ ಸರ್ಕಾರದ ಅಚೀವ್ಮೆಂಟ್ಸ್ ಕಳೆದ ಒಂದು ವರ್ಷ ನೋಡ್ಬೇಕು ಅಂದ್ರೆ 2 ಸಂತಿ ಬೆಲೆ ಏರಿಕೆ, ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಸರ್ಕಾರ ಬೆಲೆ ಏರಿಸದ ವಸ್ತು ಇಲ್ಲ. ತಾಳಪ್ಪ, ನನ್ನ ಕೆಲಸ ನಾನು ಮಾಡ್ತೀನಿ. ಈಗ ಹಾಲಿನ ದರ ಏರಿಕೆ ಆಗಿದೆಯಲ್ಲಪ್ಪ, ಜನನ ಮರಣ ಪ್ರಮಾಣ ಪತ್ರದ ಬೆಲೆ, ವಿದ್ಯುತ್ ದರ ಏರಿಕೆ, ಕುಡಿಯುವ ದರದ ಏರಿಕೆ, ಕುಡಿಯುವ ನೀರು, ಬಿಬಿಎಂಪಿ ಕಸ ಶುಲ್ಕದ ಏರಿಕೆ, ಬೆಂಗಳೂರಿನಲ್ಲಿ ವಸತಿ ವಾಣಿಜ್ಯ ಕಟ್ಟಡಗಳಿಗೆ ಹೊಸ ದರ, ಬಸ್ ಟಿಕೆಟ್ ದರ, ಬಿಡಿಎ ಆಸ್ತಿ ತೆರಿಗೆ, ಡೀಸೆಲ್ ಸೆಸ್, ಅವರ ಅವಧಿಯಲ್ಲಿ ರಿಜಿಸ್ಟ್ರೇಷನ್ ಸೆಸ್, ಅಫಿಡವಿಟ್ ಬೆಲೆ, ಲಿಫ್ಟು, ಟ್ರಾನ್ಸ್ಫಾರ್ಮರ್, ಜನರೇಟರ್ ಅದಕ್ಕೆ ಪರಿಶೀಲನಾ ಶುಲ್ಕ, ರೈತರ ಹೊಸ ಕೊಳವೆ ಬಾವಿ ಶುಲ್ಕ, ಐಪಿ ಸೆಟ್, ಇನ್ ಬಿಡಿ ಲಾಲ್ಬಾಗ್ ಪ್ರವೇಶಾಧಾರ ಇರ್ಬೋದು, ಬಿಬಿಎಂಪಿ ಇರ್ಬೋದು, ಕೊನೆ PhD ಪರೀಕ್ಷೆ ದರನ್ನು ಕೂಡ ಬಿಟ್ಟಿಲ್ಲ. ಇದನ್ನ ಬೆಲೆ ಏರಿಕೆ ಅಂತೂ ಮಾಡಿದ್ದೀರಾ. ಎರಡನೇದು ಮೈ ಓನ್ಲಿ ರಿಕ್ವೆಸ್ಟ್ ಟು ಸೀನಿಯರ್ ಮೆಂಬರ್ ಇಸ್, ಇವೆಲ್ಲಾನು ಓಕೆ ಒಪ್ಕೊಂತೀವಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ಪೆಟ್ರೋಲ್ ಡೀಸೆಲ್ ದರ ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ಗೋಲ್ಡ್ ರೇಟು ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ಬೆಳ್ಳಿ ರೋಡ್ ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ನಮ್ಮ ಡಾಲರ್ ಮತ್ತೆ ರುಪಿ ವ್ಯತ್ಯಾಸ ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ಅರ್ಧ ಅಷ್ಟೇ ಮಾತ್ರ ಕತೆ ಹೇಳೋದಲ್ಲ, ಪೂರ್ತಿ ಕತೆ ಹೇಳಬೇಕು. ಈಗ ಉದಾಹರಣೆ ಕೊಡ್ತೀನಿ. ತೊಗರಿದೆ ಚರ್ಚೆ ಎಲ್ಲ ವಿಷಯದ ಬಗ್ಗೆ ನೀವು ಮಾತಾಡಿ. ಸಾಮಾನ್ಯ ಜನ ಇಲ್ಲಿ ಮಾತಾಡ್ತೀವಿ, ನೀವು ವಿಶ್ವಮಾನವರು ಸುರೇಶ್ ಕುಮಾರ್ ಅವರೇ ಒಂದ್ ನಿಮಿಷ ಇಲ್ಲ ಅಧ್ಯಕ್ಷರೇ, ನಂದೇನು ಬೆಳ್ಳಿ ಚಿನ್ನ ಬಿಟ್ಬಿಡೋಣ, ಆಯ್ತು ಬಿಡಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರಿಗೆ ಸರ್? ಯಾರು ತೊಗರಿ ತಗೋತಾರೆ? ಸುರೇಶ್ ಕುಮಾರ್ ಮಾತನಾಡೋದು ಸರ್ಕಾರ ಏನು ಏರಿಕೆ ಮಾಡಿದೆ ಸಾಮಾನ್ಯ ಜನರಿಗೆ ಅರ್ಥ, ಇದು ಏನು ಸಾಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದ್ದು ನಿಮ್ಮ ಸರ್ಕಾರ ಏನ್ ಜಾಸ್ತಿ ಮಾಡಿದೆ ಅದನ್ನ ಮಾತ್ರ ಇಲ್ಲ. ಸ್ಟಾಂಪ್ ಪೇಪರ್ ಜಾಸ್ತಿ ಮಾಡಿದೆ, ಸ್ಟಾಂಪ್ ಪೇಪರ್ ಸೆಂಟ್ರಲ್ ಈಗ ಏನಾದ್ರು ನೀವೇ ಹೇಳ್ತಾ ಇದ್ರಿ ರಷ್ಯಾದಿಂದ ಕಚ್ಚಾ ತೈಲು ಸಸ್ತಾಗಿ ಸಿಗ್ತಾ ಇದೆ ಅಂತ. ಬೆನಿಫಿಟ್ ಶುಡ್ ಬಿ ಅದ್ ಮಾಡ್ತಾ ಇದ್ದಾರೆ ಇಲ್ಲ. 100 ರೂಪಾಯಿಗಿಂತ ಜಾಸ್ತಿ ಪ್ರತಿ ಲೀಟರ್. ಈಗ ಬೇಸ್ಡ್ ಆನ್ ದಟ್ ನೀವು ಕಮ್ಮಿ ಮಾಡಿ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಅವರು ನಾವು ಬೆಲೆ ಏರಿಕೆ ಸುರೇಶ್ ಒಂದ್ ನಿಮಿಷ ಸುರೇಶ್ ಅನ್ನೋದು ಕೂಡ ಒಂದಿದೆ ಅಲ್ಲ ಅಧ್ಯಕ್ಷ. ಈಗ ಅದನ್ನ ನಾವು ಎಲ್ಲಿ ಬೇಕೋ ಅದನ್ನ ಮಾಡ್ತೀವಿ. ನಾವು ಬೆಲೆ ಏರಿಕೆ ಮಾಡಿದ್ದೇನೆ ಹೇಳಿದ್ದಾರೆ, ಖಂಡಿತ ಬೆಲೆ ಏರಿಕೆ ಮಾಡಿದ್ದೀವಿ. ಓಕೆ ಹೇಳ್ತೀನಿ ಇವಾಗ ನಾನು ಅಧ್ಯಕ್ಷರೇ ಚರ್ಚೆ ಮಾಡಿ. ಸೆಂಟ್ರಲ್ ಗವರ್ಮೆಂಟ್ ಜಾಸ್ತಿ ಮಾಡಿದೆ ಅದನ್ನು ಮಾಡ್ಲಿ, ಅವರು ಅದನ್ನ ಹೇಳಿ. ಅದನ್ನು ಹೇಳಿ ಅವರೆಲ್ಲ. ಸುರೇಶ್ ಕುಮಾರ್ ಲೋ ಇದೆ ಅನ್ನೋದು ಕೂಡ ನಿಜ. ಸುರೇಶ್ ಕುಮಾರ್ ಅವರೇ ಅಲ್ಲ ಅದೇ ರೀತಿ ಕೂಡ ಇವತ್ತು ಡಾಲರ್ ನಿಜ, ಪರ್ಚೇಸಿಂಗ್ ಪವರ್ ಆಗಿರೋದು ನಿಜ. ಎಲ್ಲಾನು ಕೂಡ
ನೀವು ಸ್ಟೇಟಿಗೆ ಹೇಳ್ತಾ ಇದ್ರಂತ ಹೆಂಗೆ ಹೇಳಿ? ವೇಟ್, ಈಗ ಬೆಲ್ಲದ ವಾಟ್ ಐ ಆಮ್ ಟೆಲ್ಲಿಂಗ್ ಯು, ಒನ್ ಸೆಕೆಂಡ್ ಐ ಟೆಲ್, ಒನ್ ಸೆಕೆಂಡ್ ನೋಡಪ್ಪ, ಒನ್ ಸೆಕೆಂಡ್. ಈಗ ಏನ್ ಗೊತ್ತಿದೆಯಾ, ನಾವು ಒಂದು ಸಬ್ಜೆಕ್ಟ್ ಮೇಲೆ ಇವತ್ತು ಚರ್ಚೆ ನಡೀತಾ ಇದೆ. ನಮ್ಮಲ್ಲಿ ಭಾವನೆ ನಮ್ಮಲ್ಲಿ ಇರಬೇಕು. ನಾವು ಈ ಚರ್ಚೆ ನಮಗೆ ಆ ಕಡೆಗೆ ಯಾರು ಸರಿ ಯಾರು ತಪ್ಪ ಅಂತ ಇದನ್ನೇ ಚರ್ಚೆ ಮಾಡೋ ಜೊತೆಯಲ್ಲಿ ಇದನ್ನು ನೋಡುವವರು ಮತ್ತು ಕೇಳುವ ಜನ, ಇದೊಂದು ಶುಡ್ ಬಿ ಹೆಲ್ತಿ ಡಿಬೇಟ್. ಕೆಲವೊಂದು ಮಾಹಿತಿ ಅದಕ್ಕೆಲ್ಲ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಈ ರೀತಿ ಆಸಕ್ತಿ ಇಲ್ಲವರಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಇದರ ಬಗ್ಗೆ ಇಲ್ಲಿ ಚರ್ಚೆ ಮಾಡುವಾಗ ಸ್ವಲ್ಪ ಅದಕ್ಕೆ ಮಾಹಿತಿ ಸಿಗಬೇಕು. ಸೊ ಏನಾದರೂ ಇಂಥ ಒಂದು ವಿಚಾರದಲ್ಲಿ ಪಬ್ಲಿಕ್ ಇಶ್ಯೂ ಸಂಬಂಧ ವಿಚಾರ ಸಂಬಂಧ ಯಾರಿಗೆ ಮಾತಾಡಬೇಕಾದಲ್ಲಿ ಒಂದಿಬ್ಬರಿಗೆ ಎದ್ದು ನಿಂತು ಚರ್ಚೆ ಮಾಡಿ ಮತ್ತೆ ಸೈಲೆಂಟ್ ಕೂತು ಮತ್ತೆ ಈ ಕಡೆ ಒಂದು ಕ್ಲಾರಿಟಿ ಮಾಡೋದು ವಿಚಾರ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಟೈಮ್ ಆದರೂ ಕೂಡ ಒಂದು ಪ್ರಯೋಜನ ಆಗಲಿ. ಅದು ನಾವು ಆ ಕಡೆ ಪರ ನಾನು ಸರಿ ಅಂತ ಹೇಳಿಕೊಂಡು ಹೋದ್ ಏನು ಪ್ರಯೋಜನ ಇಲ್ಲ, ಯಾರಿಗೂ ಕೂಡ ಪ್ರಯೋಜನ ಆಗುದಿಲ್ಲ, ಜನ ಅರ್ಥನೂ ಕೂಡ ಆಗುತ್ತೆ. ತಾವು ತಮ್ಮ ಮಾಹಿತಿ ಕೊಟ್ಟಿದ್ದೀರಿ, ಆಯ್ತು ಮುಗೀತು. ಮತ್ತೆ ಒಂದೇ ವಿಚಾರ ಚರ್ಚೆ ಬೇಡ. ಒಂದೇ ಬೆಲ್ಲದವ್ರೆ ಸುರೇಶ್ ಕುಮಾರ್ ಅವರು ಹೇಳಿದ ಇಲ್ಲ, ನಾವೇನ್ ಬೆಲೆ ಜಾಸ್ತಿ ಮಾಡಿದ್ದೇವೋ ಅದನ್ನ ಹೇಳಿದ್ದಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ಗಾಳಿ ಮತ್ತೆ ಬೆಳಕು ಎರಡಕ್ಕೆ ಬಿಟ್ಟು ಉಳಿದಿದ್ದಕ್ಕೆಲ್ಲ GST ಆಯ್ತಲ್ಲ. ನೆಕ್ಸ್ಟ್ ಸುರೇಶ್ ಒಂದ್ ಸೆಕೆಂಡ್ ಅಲ್ಲ, ನಾನು ಮತ್ತೆ ನೀವು ಮಾತಾಡಿ. ಸುರೇಶ್ ಬಗ್ಗೆ ಹೇಳ್ಬಿಡಿ ಮೈಕ್. ಅವ್ರದ್ದು ಮಾತೆಲ್ಲ ಒಪ್ಕೊಳ್ಳಲ್ಲ ಸಭಾಧ್ಯಕ್ಷರೇ. ಕೇಂದ್ರ ಸರ್ಕಾರ ಗ್ರೇಟು ಅಂತ ಹೇಳೋಣ, ನರೇಂದ್ರ ಮೋದಿ ಗ್ರೇಟು ಅಂತ ಹೇಳೋಣ, ಒಂದೇ ಒಂದು ಸಭಾಧ್ಯಕ್ಷರೇ, ನಮಗೆ ಬರ್ಬೇಕಾಗಿದೆಯಲ್ಲ ಟ್ಯಾಕ್ಸಸ್, ಅವ್ರು ನಮ್ಗೆ ಇಟ್ಕೊಂಡವ್ರಲ್ಲ, ಆ ಟ್ಯಾಕ್ಸ್ ದುಡ್ಡು ಕೊಡಕ್ಕೆ ಹೇಳಿ. ಮತ್ತೆ ಬಿಹಾರಕ್ಕೆ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳಿಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತಾವ್ರಲ್ಲ, ಅದ್ರಲ್ಲಿ ಒಂದು ಅರ್ಧ ನಮ್ಗೆ ಕೊಡ್ಸ್ಕೊಡಿ. ಅದನ್ನ ಮಾಡಕ್ಕೆ ರಾಜ್ಯ ಸರ್ಕಾರ ಮಾಡ್ತು. ಮಾಹಿತಿ ಕೊಟ್ಟಿದ್ರಿ, ಬಾಧ್ಯತೆ ಇಲ್ವಾ ಆಮೇಲೆ ಹೇಳೋಣ ಗ್ರೇಟ್ ಅಂತ ಚರ್ಚೆ ಬೇಡ, ಆಮೇಲೆ ಗ್ರೇಟ್ ಅಂತ ಹೇಳೋಣ, ಆಮೇಲೆ ಚರ್ಚೆ ಬೇಡ. ಪಾಯಿಂಟ್ ಹೇಳ್ಬಿಡಿ. ನೋಡಲ್ಲಿ ಕೂತ್ಕೊಂಡು ಮಾತಾಡಬೇಡಿ, ನಿಮಗೆ ಏನಾಗಿದೆಲ್ಲ. ಅಧ್ಯಕ್ಷರೇ, ನೀವು ಥಿಂಕ್ ಯಾರು ಬುದ್ಧಿವಂತರಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಇದು ಬರ್ತದ? ಏನು ಪೀಪಲ್ ಲಾಫ್ ಅಟ್ ಯು. ಅಲ್ಲಿ ಅವ್ರು ಇದು ಮಾತಾಡ್ತಾರೆ, ಸುಮ್ಮನೆ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಒಳ್ಳೆ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೇಕಾರ ಯಾರಾದ್ರೂ ಸದಸ್ಯರು ಎದ್ದು ನಿಂತರ ಜನರಿಗೆ ಉಪಯೋಗ ಆಗ್ತೈತಿ, ಇಂಟ್ರೆಸ್ಟ್ ಇದ್ದವ್ರಿಗೆ ಒಳ್ಳೇದಾಗ್ತೈತಿ ಅಂತ ನೀವು ಪ್ರಿಯಾಂಕ ಖರ್ಗೆ ಅವರಿಗೆ ಅಲೋ ಮಾಡಿಕೊಟ್ರಿ. ಎಲ್ಲರಿಗೂ ಹೇಳಿದೆ, ಅದರಲ್ಲಿ ನನಗೇನಿಲ್ಲ. ಅವ್ರು ಯಾವಾಗ ಹೇಳ್ತಾರೆ ನೀವು ಅವ್ರಿಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ಅದು ಬಿಟ್ಟು ನಾ ಒಪ್ತೇನೆ. ಈಗ ನಾನು ಕೂಡ ಅದಕ್ಕೆ ಪೂರಕವಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳಿದಕ್ಕೆ ಪೂರಕವಾಗಿ ಅವರು ಇನ್ಫ್ಲೇಷನ್ ಇಂಡೆಕ್ಸ್ ಬಗ್ಗೆ ಮಾತಾಡಿದ್ರು. ನಿಮ್ಮ ಪಾಯಿಂಟ್ ಎಲ್ಲಿ ಬಿಡಿ. ಇನ್ಫ್ಲೇಷನ್ ಇಂಡೆಕ್ಸ್ ಕನ್ಸ್ಯೂಮರ್ ಕನ್ಸ್ಯೂಮರ್ ಇಂಡೆಕ್ಸ್ ಇಸ್ ನೀವು ಇದರ ಬಗ್ಗೆ ಸಬ್ಜೆಕ್ಟ್ ಮಾಡಬೇಡಿ. ಖರ್ಗೆ ಅವರು ನೋಡಿ ನಿಮ್ಮ ಪಾಯಿಂಟ್ ಅಲ್ಲಿ ಬಿಡಿ. ಪಾಯಿಂಟ್ ಅದು ಅವ್ರ ಚರ್ಚೆ ಯಾಕೆ? ಅದನ್ನ ನೀವು ಪಾಯಿಂಟ್ ಹೇಳಿ. ಈಗ ಅವ್ರು UPA ಇದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ, ಸೋನಿಯಾ ಗಾಂಧಿ ಆಡಳಿತ ಮಾಡ್ತಿದ್ದಾಗ 8ರಿಂದ 9% ಇನ್ಫ್ಲೇಷನ್ ಇತ್ತು ರಾಜ್ಯದ ದೇಶದಲ್ಲಿ RBI ಫಿಗರ್ ಪ್ರಕಾರ. ಇವತ್ತು 4ರಿಂದ 5% ತನಕ ಎವರೇಜ್ ಇನ್ಫ್ಲೇಷನ್ ಇದೆ ಮೋದಿ ಅವ್ರ ಸರ್ಕಾರಕ್ಕೆ ಬಂದ ಮೇಲೆ. ಇನ್ಫ್ಲೇಷನ್ ಪೂರ್ತಿ ದೇಶದಲ್ಲಿ ಕಡಿಮೆ ಆಗಿದೆ. ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಮಾತಾಡಿದ್ರು ಸುರೇಶ್ ಕುಮಾರ್ ಮಾತಾಡಿ. ಸೈಲೆಂಟ್. ಸುರೇಶ್ ಕುಮಾರ್ ಖುಷಿಯಾಗಿದೆ. ಸರಿ ಆಯ್ತು, ಎಷ್ಟು ಚೆನ್ನಾಗಿ ಒಪ್ಕೊಳ್ತೀರ ಮಾತು ಮುಗಿಸೋಕ್ಕೋಸ್ಕರ ಅಂತ. ಸರ್, ಈಗ ಒಂದು ಬೆಲೆ ಏರಿಕೆ ಯಾವ ರೀತಿ ಮಾಡಿ ಜನಸಾಮಾನ್ಯರ ಜೊತೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಒಂದು ಹೇಳಿದೆ. ಎರಡನೇದು, ಈ ಸರ್ಕಾರ ನ್ಯಾಯಾಂಗ ಆಯೋಗಗಳ ಸರ್ಕಾರ. ಒಂದು ಇಂಗ್ಲಿಷಲ್ಲಿ ಒಂದು ಮಾತಿದೆ, ಇಫ್ ಯು ಕೆನಾಟ್ ಕಮಿಟಿ ಇಟ್ ಅಂತ. ಯಾವ್ದಾದ್ರು ಒಂದು ಕೆಲಸ ಆಗದೆ ಕಮಿಟಿ ಮಾಡ್ಬಿಡಿ, ಅದೊಂದು ಆಗ್ಬಿಡ್ಲಿ ಅಂತ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ದೊಡ್ಡ ಶಬ್ದ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇತ್ತು, ರೀಡು ಅಂತ. ರೀಡು. ಆಗ ಜಸ್ಟಿಸ್ ಕೆಂಪಣ್ಣ ಅವರು ಒಂದು ಆಯೋಗ ಮಾಡಿದ್ರು. ಆ ಆಯೋಗ ವರದಿ ಕೊಡ್ತು. ವರದಿ ಏನಾಯ್ತು ಯಾರಿಗೂ ಕೂಡ ಗೊತ್ತಿಲ್ಲ. ಅದಾದ್ಮೇಲೆ ನಮ್ಮ ಸರ್ಕಾರ ಇದ್ದಾಗ ನೀವೊಂದು ಅಪರೂಪವಾದ ಒಂದು ಕ್ಯಾಂಪೇನ್ ಮಾಡಿದ್ರಿ. ಒಬ್ಬ ಯಾರೋ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ದು ಲೆಟರೇಟ್ ನೋಡಿಕೊಂಡು 40% ಸರ್ಕಾರ ಅಂತ ಮಾಡಿ ಎಲ್ಲಾ ಕಡೆ ಪೋಸ್ಟರ್ ಅಂಟಿಸಿ
ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪೇ ಸಿಎಂ ಅಂತ ಒಂದು ಕ್ಯಾಂಪೇನ್ ಮಾಡಿದ್ರಿ ವಿತೌಟ್ ಎನಿ ಬೇಸಿಸ್. ಅದಾದ್ಮೇಲೆ ಅದನ್ನೇ ಚುನಾವಣಾ ವಿಷಯವನ್ನಾಗೂ ಕೂಡ ಇಟ್ಕೊಂಡ್ರಿ. ಬಂದ್ಬಿಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಮಾಡಿದ್ರಿ. 40% ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಬೇಕು ಅಂತ. ಏನಾಯ್ತು? ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ 40% ಎಲ್ಲ ಇತ್ತು. ಇದು ಜಸ್ಟ್ ಕೆಸರು ಎರ್ಚೋದಕ್ಕೆ, ಕಳಂಕ ತರಲಿಕ್ಕೆ ಮಾಡಿದ ಕ್ಯಾಂಪೇನು. ನಾವು ಮಾಡಿದೀವಲ್ಲ ಅಂತ ಒಂದು ಆಯೋಗ ಮಾಡಿದ್ರೆ ಆಯೋಗ ಇವತ್ತು ನಿರುತ್ತರವಾಗಿದೆ. ಬೇಡ. ಕಳೆದ ವರ್ಷ ಇದೇ ಸದನದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಿದ್ದ ದುರಂತ ಚರ್ಚೆ ಆಯಿತು. RCB ಅದು ಡೀಟೇಲ್ಸ್ ಹೋಗೋದಿಲ್ಲ. ಚರ್ಚೆ ಆದ್ಮೇಲೆ ಅದಕ್ಕೊಂದು ಕಮಿಷನ್ ಮಾಡಿದ್ರಿ. ವಾಟ್ ಹ್ಯಾಪನ್ ಟು ದ ಫ್ಯಾಕ್ಟ್ಸ್? ಏನಾಯ್ತು? ಯಾರು ಹೂ ಹ್ಯಾಸ್ ಬೀನ್ ಹೆಲ್ಡ್ ರೆಸ್ಪಾನ್ಸಿಬಲ್? ಅದಕ್ಕಿಂತ ಒಂದು ಬಹಳ ಮುಖ್ಯ ಅಂತಂದ್ರೆ ಇದೇ ಸದನದಲ್ಲಿ ಚರ್ಚೆ ಆಯಿತು. ನಮ್ಮೆಲ್ಲರಿಗೂ ಕೂಡ ಶ್ರದ್ಧಾ ಕೇಂದ್ರ ಆಗಿರೋ ಧರ್ಮಸ್ಥಳದ ಬಗ್ಗೆ ಕಂಪ್ಲೇಂಟ್ ಆಯ್ತು, ಎಲ್ಲ ಆಯ್ತು. ಇದೇ ಸದನದಲ್ಲಿ ಪರಮೇಶ್ವರ್ ಅವರು ಹೇಳಿದ್ರು, ದಿನೇಶ್ ಗುಂಡೂರಾವ್ ಹೇಳಿದ್ರು, ನಮ್ಮ ದಕ್ಷಿಣ ಕನ್ನಡದ ಪೊಲೀಸ್ ಅವರು ಬಹಳ ಸಶಕ್ತರಾಗಿದ್ದಾರೆ, ಯಾವುದೇ SIT ಬೇಡ ಅಂತ ಹೇಳಿದ್ರು. ಇದಕ್ಕೆ SIT ಮಾಡ್ಬಿಟ್ರು. ದಿನೇಶ್ ಗುಂಡೂರಾವ್ ಹೇಳಿದ್ರು, ನಮ್ಗೆ ಯಾರಿಗೂ ಕೂಡ ಮಾಡಬೇಕು ಅಂತ ಇಷ್ಟ ಇರಲಿಲ್ಲ, ಕೆಲವು ನಿಯೋಗಗಳು ಬಂದು ಒತ್ತಡ ತಂದು ಅದಕ್ಕೋಸ್ಕರ ನಾವು ಮಾಡಿದ್ದೀವಿ ಅಂತ. ಫೈನ್, ಫೇರ್ ಎನಫ್, ವಿ ವೆಲ್ಕಮ್ ಇಟ್. ಆಯ್ತು, ಸತ್ಯಾಂಶ ಬರಲಿ ಅಂತ. ಅವರು ಆಫೀಸರು ಮೊಹಂತಿಯವರ ನೇತೃತ್ವದಲ್ಲಿ ನೀವು ಒಂದು ಕಮಿಟಿ ಮಾಡಿದ್ರಿ. ಆ ಕಮಿಟಿನಲ್ಲಿ DGP ಪ್ರಣಬ್ ಮೊಹಂತಿ, ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ SIT ಮುಖ್ಯಸ್ಥ DIG MN ಅನುಚೇತ್, ಪೊಲೀಸ್ ಉಪಮಹಾ ನಿರೀಕ್ಷಕರು DIG ಅವರು ಅದರಿಂದ ಆಚೆ ಬಂದರು. ಸೌಮ್ಯಲತಾ SK IPS ಅಧಿಕಾರಿ, ನಗರ ಸಶಸ್ತ್ರ ಪಡೆ ಕೇಂದ್ರ ಕಚೇರಿ, ಅದರಿಂದ ಅವರು ಆಚೆ ಬಂದರು. SIT ಯಾಕೆ ರಚಿಸಿದ್ರು ಗೊತ್ತು? ಹಲವು ವರ್ಷಗಳಿಂದ ವರದಿಯಾಗಿರುವ ಅನುಮಾನಾಸ್ಪದ ಸಾವುಗಳ ಆರೋಪಗಳು, ಸ್ಥಳೀಯ ಪೊಲೀಸರಿಂದ ಪ್ರಕರಣಗಳನ್ನು ಮುಚ್ಚಿ ಹಾಕಲಾಗಿದೆ ಅಥವಾ ಸರಿಯಾದ ತನಿಖೆ ನಡೆದಿಲ್ಲ ಎಂಬ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರ ಒತ್ತಾಯ, ಆ ಪ್ರದೇಶದಲ್ಲಿ ಒಂದು ಸಂಸ್ಥೆಯ, ಒಂದು ಇನ್ಸ್ಟಿಟ್ಯೂಷನ್ ಪ್ರಭಾವ ಇದೆ ಎಂಬ ರಾಜಕೀಯ ಒತ್ತಡ, ಈ ರೀತಿ ಮಾಡಿ ಒಂದು ಎನ್ಕ್ವೈರಿ ಕಮಿಷನ್ ಮಾಡಿದ್ರು. ನಮಗೂ ಕೂಡ ಆಯ್ತು, ಮಾಡಲಿ, ಒಂದು ಸತ್ಯಾಸತ್ಯತೆ ನಾವೆಲ್ಲೂ ಕೂಡ ವಿರೋಧಿಸಲಿಲ್ಲ. ಇನ್ನೊಂದು ಹೆಜ್ಜೆ ಮುಂತಾಯಿತು. ಧರ್ಮಸ್ಥಳದಂತಹ ಅತಿ ಸಂವೇದನಾಶೀಲ ಪ್ರಭಾವಶಾಲಿ ಪ್ರಕರಣದಲ್ಲಿ ಸಾಮಾನ್ಯ ಪೊಲೀಸ್ ತನಿಖೆಯಿಂದ ಸಾರ್ವಜನಿಕ ನಂಬಿಕೆ ಮೂಡದು ಎಂಬುದು ರಾಜ್ಯ ಸರ್ಕಾರದ ವಾದ ಆಗಿತ್ತು. ಈಗ SIT ಏನು ಸ್ಟೇಟಸ್? ಒಂದು ವರ್ಷ ನಾವು ಅವತ್ತೇ ಕೇಳ್ಕೊಂಡ್ವು ನಾವು ಈ ಹೌಸಲ್ಲಿ, ನೀವು ಇಂಟರಿಮ್ ರಿಪೋರ್ಟ್ ಇಡಿ ಅಂತ ನಾವು ಪರಿಯಾಗಿ ನಾವು ಕೇಳ್ಕೊಂಡು. ಬಟ್ ದಿ ಗವರ್ಮೆಂಟ್ ರೆಫ್ಯೂಸ್ಡ್. ಇಲ್ಲ, ಮೈನ್ ಬರಲಿ, ಮೈನ್ ರಿಪೋರ್ಟೇ ಬರಲಿ ಅಂತ. ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ. ಈಗ ಧರ್ಮಸ್ಥಳದ ಬಗ್ಗೆ SIT ಆಯಿತು, ಅದು ಯಾರೋ ಮುಸುಕುದಾರಿ ಬುರುಡೆ, ಅದೊಂದು ದೊಡ್ಡ ರಾಮಾಯಣ. ಅದು ಅವ್ರನ್ನೇನೋ ಅರೆಸ್ಟ್ ಮಾಡಿದ್ರು, ಅವ್ರನ್ನ ಬಿಟ್ರು, ಗಡಿಪಾರು ಮಾಡಿದ್ರು, ಬಿಟ್ರು, ಅದೇನೋ ನಡೀತಾ ಇದೆ. ಅವೆಲ್ಲ ಪೇಪರ್ ಓದ್ತಾ ಇದ್ದೀವಿ. ಆದ್ರೆ ಸರ್ಕಾರ ರಚಿಸಿದ SIT ರಿಪೋರ್ಟ್ ಏನು, ಯಾಕೆ ಇನ್ನೂ ಕೂಡ ಬಂದಿಲ್ಲ? ಯಾಕಂದ್ರೆ ಇಡೀ ಜನ ಸಮುದಾಯದಲ್ಲೇ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಶಂಕೆ ಬರಂಗೆ, ಅಪನಂಬಿಕೆ ಬರಂಗೆ ನಾನು ನೋಡಿದ್ದೀನಿ. ಅದು ಒಂದು ಹೇಳ್ಕೊಂಡ್ರು, ಧರ್ಮಸ್ಥಳಕ್ಕೆ ಹೋಗೋ ಜನ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಸರ್, ನಾವು ಒಂದು ಹೇಳ್ತೀವಿ ಸರ್, ಯಾರೂ ಇಲ್ಲದೆ ಇರೋರಿಗೆ ಧರ್ಮಸ್ಥಳ ಅನ್ನೋದು ಒಂದು ಭರವಸೆ ಕೇಂದ್ರ, ನಂಬಿಕೆ ಕೇಂದ್ರ. ಇದಾನಪ್ಪ ನಮ್ಮ ಮಂಜಪ್ಪ ಇದ್ದಾರೆ ಅಂತ ಆ ನಂಬಿಕೆನೇ ಛಿದ್ರ ಮಾಡಕ್ ಹೊರಟ್ರಲ್ಲ ಇವರು. ಅದ್ರ ಬಗ್ಗೆ SIT